ಇವತ್ತು ಈ ಸುಂದರ ಕೆತ್ತನೆಯುಳ್ಳ ಅಮರಶಿಲ್ಪಿ ಜಕಣಾಚಾರ್ಯರ ಕೆತ್ತನೆ ಹೊರತಕ್ಕಂಥ ಈ ಸುಂದರ ಸೋಮೇಶ್ವರ ದೇವಸ್ಥಾನದಲ್ಲಿದ್ದೀವಿ. ನಾವು ಆವಾಗಲೇ ನೋಡಿದಂಗೆ ಶ್ರೀ ಲಕ್ಷ್ಮೀ ಗಣಪತಿ, ಅದ್ರ ಹಿಂದೆ ಇರ್ತಕ್ಕಂಥ ಅತಿ ಸುಂದರವಾದಂತ ಶ್ರೀದೇವಿ ಭೂದೇವಿ ಸಮೇತ ಚನ್ಕೇಶ್ವರ ನೋಡ್ಕೊಂಡ್ ಬಂದ್ವಿ. ಈಗ ಕೌಂಡಿನ್ಯ ಮಹರ್ಷಿಗಳು ತಪಸ್ ಮಾಡಿರೋದ್ರಿಂದ ಇದಕ್ಕೆ ಕೌಂಡಿನ್ಯ ಕ್ಷೇತ್ರ ಅಂತಲೂ ಸಹ ಕರೀತಾರೆ. ಇದೇ ಸ್ಥಳದಲ್ಲಿ ಕೌಂಡಿನ್ಯ ಮಹರ್ಷಿಗಳು ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಈ ಕೌಂಡಿನ್ಯ ಮಹರ್ಷಿಗಳು ಈ ಸೋಮೇಶ್ವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅತಿ ಪುಣ್ಯ ಸ್ಥಳ ಇದು. ಅತಿ ಸುಂದರವಾದಂತಹ ಕೆತ್ತನೆ ಇರ್ತಕ್ಕಂಥ ಇದು ಅಮರಶಿಲ್ಪಿ ಜಕಣಾಚಾರ್ಯರ ಕೆತ್ತನೆ ಇರ್ತಕ್ಕಂಥ ದೇವಸ್ಥಾನ. ಹಾಗೆ ಚೋಳ ಮಹಾರಾಜರು ಈ ದೇವಸ್ಥಾನನ ನಿರ್ಮಿಸಿದ್ದಾರೆ. ತಾವೆಲ್ಲರೂ ಕುರುಮಲೆ ಶ್ರೀ ಲಕ್ಷ್ಮೀ ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ತಪ್ಪುಗಳಿಗೆ ಈ ಅಮರವಾದಂತ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥ ಸುಂದರ ಶಿಲ್ಪಚಾತುರ್ಯ ಇರ್ತಕ್ಕಂಥ ಈ ದೇವಸ್ಥಾನಕ್ಕೂ ಸಹ ಭೇಟಿ ಕೊಟ್ಟು ಆ ಸೋಮೇಶ್ವರ ಸ್ವಾಮಿಗೆ ಆಶೀರ್ವಾದ ಪಡ್ಕೊಬೇಕಾಗಿ ತಮ್ಮಲ್ಲಿ ಈ ಮನವಿ. ಎಂದೇ ಶಿವನ ಪಾದ ಬಲಿಪೀಠದಲ್ಲಿ ಇರುತ್ತೆ. ಆ ಶಿವನ ದರ್ಶನ ಮಾಡಿದ ಮೇಲೆ ಇಲ್ಲಿ ಆದಿತ್ಯವ್ರ ಮೇಲೆ ಇಲ್ಲಿ ಬಲಿಪೀಠವಾಗಿ ನಮಸ್ಕಾರ ಮಾಡಿ. ಆಮೇಲೆ ಆಗ ಮಹಾನಗರ ಕಾಲದಲ್ಲಿ ಎಲ್ಲಿಂದ ನಮಸ್ಕಾರ ಮಾಡಬೇಕು ಅಂತ ತೋರಿಸಿದ್ರು. ಇಲ್ಲಿಂದಾನೇ ನಾವು ನಮಸ್ಕಾರ ಅಲ್ಲಿ ನಮಸ್ಕಾರ, ಇದು ಎಣ್ಣೆ ನಮಸ್ಕಾರ. ಕಾಳಸ್ತ್ರೀನಲ್ಲಿ ಇದೆ. ನಾಗ ಸರ್ಪದೋಷ ಆಯ್ತು ಅಂದ್ರೆ ಕಾಳಸ್ತ್ರೀಗೆ ಹೋಗ್ತಾರೆ. ಆಮೇಲೆ ಕಾಳಸ್ತ್ರೀ ರಾಮಕೇತರು ಸರ್ಪಸುತ್ತಲ್ಲಿ ಇರುತ್ತೆ, ಅದಕ್ಕೆ ಕಾಲ ಕೆಳಗೆ ಇರುತ್ತೆ, ಅದಕ್ಕೆ ನಾಗಕಾಲ ಭೈರವ ಅಂತ ಹೇಳ್ತಾರೆ. ಅದು ಕಾಸಿನಿಲ್ಲ ಕಾಲ ಭೈರವ ಸರ್. ಅದಕ್ಕೆ ನಡುವಿನಲ್ಲಿ ನಾಯಿ ಸೈಡ್ ವಾಹನ. ಇದು ದಕ್ಷಿಣಾಮೂರ್ತಿ. ಮುಂದೆ ದಕ್ಷಿಣಾಮೂರ್ತಿ ಆದ ಶಿವನೇ ಗುರುಸ್ಥಾನದಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಹಣೆ ಬರ ಜಾತ ಹೋಗಿದ್ದಾನೆ. ಕೈಗೆ ತಾಲಾಗಿದೆ. ಈ ಮಧ್ಯ ದೇವರು ದಕ್ಷಿಣಾಮೂರ್ತಿ ನಮ್ಮಪ್ಪ ಶಾಂತರು ಮಾರ್ಕಂಡೇಯ, ಅಲ್ಲಿ ಸುಬ್ರಹ್ಮಣ್ಯ.